ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ನಾವು ಇವತ್ತು ಮೃಗಾಲಯಕ್ಕೆ ಬಂದಿದ್ದೀವಿ. ನಿನ್ನೆ ಮೈಸೂರು ಅರಮನೆ, ಆನಂತರ ಚಾಮುಂಡಿ ಬೆಟ್ಟ ಹಾಗೆಲ್ಲ ಹೋಗಿಕೊಂಡು ಇವತ್ತು ಬೆಳಗ್ಗೆ ಈಗ ಮೃಗಾಲಯಕ್ಕೆ ಬಂದುಬಿಟ್ಟಿದ್ದೀವಿ. ಆನಂತರ ಇದು ಮೃಗಾಲಯದ ಎಂಟ್ರೆನ್ಸ್ ನೋಡಿ. ಆನಂತರ ಈ ಕಡೆಯಿಂದ ನಾವು ಈಗ ಒಳಗೆ ಹೋಗ್ತಾ ಇದ್ದೀವಿ. ಒಳಗೆ ಹೋದ ನಂತರ ಇಲ್ಲಿ ಟಿಕೆಟ್ ಕೌಂಟ್ರಲ್ಲಿ ಟಿಕೆಟ್ ತಗೊಂಡು ಆನಂತರ ಎಂಟ್ರಿ ಕೊಡ್ತಾಯಿದ್ದೀವಿ. ಇಲ್ಲಿ ಇವಾಗ ಅಂದರೆ ಇದರಲ್ಲಿ ಏನಿದೆ ಅಂತ ಹೇಳಿದರೆ ಯಾವ್ಯಾವ ಕಡೆಯಲ್ಲಿ ಪಕ್ಷಿಗಳು ಪ್ರಾಣಿಗಳು ಯಾವ ರೂಟಲ್ಲಿ ಹೋಗಬೇಕು ಎನ್ನುವಂಥದ್ದು ಇದೆ ಇದರಲ್ಲಿ. ಇದು ನೋಡಿಕೊಂಡು ಮುಂದೆ ಹೋಗ್ತಾ ಇದ್ದೀನಿ. ಈಗ ನೋಡಿ, ಬಿಳಿ ಕೋಗಿಲಲ್ಲ, ಸಾರಿ, ಇದು ನವಿಲು. ಆ ನಂತರ ಇಲ್ಲಿ ಪಕ್ಷಿಗಳೆಲ್ಲ ಇವೆ. ಇದನ್ನು ನೋಡ್ತಾ ಮುಂದೆ ಹೋಗ್ತಾ ಇದ್ದೀನಿ. ಇಲ್ಲೆಲ್ಲ ಕಿರಿಕಿರಿ ಮಾಡ್ತಾ ಇದ್ದಾರೆ, ಸೈಡಲ್ಲೆಲ್ಲ ಏನೋ ಮಾತಾಡ್ತಾ ಇದ್ದಾರೆ. ಬಟ್ ಅಲ್ಲಿ ನೋಡೋಕ್ಕೆ ಆದರೂ ನನಗೊಂದು ಸ್ವಲ್ಪ ಬೇಸರ. ಯಾಕಂತ ಹೇಳಿದರೆ ಅವುಗಳನ್ನು ಕೂಡಿ ಹಾಕೋದು ಎಷ್ಟು ಸರಿ ನಮ್ಮ ನೋಡಲಿಕ್ಕೆ ಅಂತ. ಆದರೂ ನಾವು ನೋಡ್ತೀವಿ ನೋಡಿ, ನಾವು ಮನುಷ್ಯರು. ಅದಕ್ಕೆ ಹೇಳೋದು, ಪ್ರಾಣಿಗಳಿಗೂ ಮನುಷ್ಯರಿಗೂ ಇರೋ ವ್ಯತ್ಯಾಸ ಇಷ್ಟೇ. ಮುಂದೊಂದು ದಿನ ನಾನು ಯಾವುದ್ರಲ್ಲೂ ಒಂದು ಓದಿದ ನೆನಪಿದೆ ನನಗೆ. ಯಾಕಂತ ಹೇಳಿದರೆ ಅಲ್ಲಿ ಪ್ರಾಣಿಗಳು ಏನು ಮಾಡ್ತವೆ, ಮನುಷ್ಯರನ್ನು ಕಟ್ಟಿ ಹಾಕಿ ಅವುಗಳಿಗೆ ಯಾವ ರೀತಿ ಹಿಂಸೆ ಕೊಟ್ಟಿದ್ರು ಅದೇ ರೀತಿ ಮನುಷ್ಯರನ್ನು ಅವರು ಹಿಂಸೆ ಕೊಡೋ ರೀತಿಯಲ್ಲಿತ್ತು. ಅದು ನೋಡಿ ನನಗೆ ನಿಜವಾಗ್ಲೂ ಬೇಸರ ಆಯಿತು. ಯಾಕಂದರೆ ಅವುಗಳಿಗೂ ಒಂದು ಮನಸ್ಸಿರ್ಬೋದಲ್ವ ಅನ್ನಿಸ್ತಿತ್ತು ನನಗೆ. ಅದಕ್ಕೆ ನಾನು ನಿಮ್ಮ ಹತ್ರ ಇದನ್ನು ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ, ಮತ್ತೇನಿಲ್ಲ. ಮತ್ತು ನೀವೇನು ತಪ್ಪು ತಿಳ್ಕೊಬೇಡಿ ಈ ವಿಚಾರದಲ್ಲಿ ನಾನು ಮಾತಾಡ್ತಿರುವಾಗ. ಹಾಗೆ ನೋಡಿ, ಬೇರೆ ಬೇರೆ ಥರದ್ದು ಗಿಳಿ ಅದು ಇದು ಎಲ್ಲ ಇದೆ ಇಲ್ಲಿ. ಈಗ ಮುಂದೆ ಹೋಗ್ತಾ ಇದ್ದೀವಿ. ಸೂಪರ್ ಇದೆ ನಿಜವಾಗಿ ನೋಡಿ. ಜೋಡಿ ಹಕ್ಕಿ, ಯಾಕಂದರೆ ಮುಖನೇ ತೋರಿಸ್ತಾ ಇಲ್ಲ ಅವುಗಳು ಎರಡು. ಇಲ್ಲಿ ನೋಡಿ, ಮಾಂಸಾಹಾರಿಗಳ ವಲಯ ಇದು. ಇವಾಗ ಅಂದರೆ ಹುಲಿ, ಸಿಂಹ, ಚಿರತೆ ಇರುವಂಥ ಇದು. ಇಲ್ಲಿ ಬ್ರಾಂಟಿ ಅಡ್ಡ ಬಂದರು. ಹುಲಿ ನೋಡಿ, ಹುಲಿ ಬರ್ತಾ ಇದೆ. ಅವುಗಳ ಆಟ ಪಾಪ ಅನ್ನಿಸುತ್ತೆ ನಮಗೆ. ನಾವೇನು ನೋಡೋಕ್ಕೆ ಅಂತ ಬಂದಿದ್ದೀವಿ. ನೋಡಿ ಆಟ ಆಡ್ತಿದೆ ಅವುಗಳ ಮೇಲೆ. ಅಂದರೆ ನಮಗೆ ಅವುಗಳು ಕೂಡ ಅಂತ ಅನಿಸುತ್ತೆ. ಅವುಗಳಿಗೂ ಪ್ರೀತಿ. ಅಂದರೆ ನಾನು ಬನ್ನೇರುಘಟ್ಟದೊಂದು ವಿಡಿಯೋ ನೋಡಿದ್ದೆ, ನಿಮಗೆ ಹೇಳೋಕ್ಕೆ ಮರ್ತುಬಿಟ್ಟೆ. ಯಾಕಂತ ಹೇಳಿದರೆ ಬನ್ನೇರುಘಟ್ಟದಲ್ಲಿ ಒಬ್ಬರು ಮೇಡಮ್ ಇದ್ರಲ್ವ, ಅವರು ಎಷ್ಟು ಪ್ರೀತಿ ಮಾಡ್ತಿದ್ರು ಆ ಚಿರತೆಗಳ ಮರಿ, ಹುಲಿ ಮರಿಗಳನ್ನು. ಅವರು ವಿಡಿಯೋ ಬಂದ ನಂತರ ನನಗೆ ಸಖತ್ ಬೇಜಾರಾಗಿತ್ತು. ಯಾಕಂತ ಹೇಳಿದರೆ ಅವರು ಅದನ್ನು ನೋಡಿ ಅಳ್ತಿದ್ರು. ಒಂದು ಕಡೆ ಅವರು ವಿಡಿಯೋ ಕಾಲ್ ಮಾಡಿ ಅವುಗಳಿಗೆ ತಿನ್ನಿಸಿದ್ರಂತೆ. ಆನಂತರ ಇವರ ವಿಡಿಯೋ ಕಾಲ್, ಇವರ ವಾಯ್ಸ್ ಕೇಳಿದ ನಂತರ ಪ್ರಾಣಿಗಳು ಹಾಲು ಕುಡಿತಂತೆ. ಎಷ್ಟು ನೋಡಿ, ಅವುಗಳು ಎಷ್ಟು ಹಚ್ಕೊಂಡಿರ್ತವೆ. ಇವನು ನೋಡಿ ತಿರ್ಗಿಸ್ಕೊಂಡು ನಡೀತಾ ಇದ್ದಾನೆ. ಪಾಪ ಅನಿಸುತ್ತೆ. ಪಾಪ ಹೇಳಬಾರ್ದು, ಏನು ಮಾಡೋದು. ಒಂದೇ ಇದೆ, ಇನ್ನೊಂದು ಎಲ್ಲಿ ಹೋಯ್ತು ಅಂತ ಗೊತ್ತಿಲ್ಲ. ಅಡುಗೆ ಕೂತ್ಕೊಂಡಿದ್ದ, ಏನು ಮಾಡ್ತಾ ಇದೆಯೋ ಗೊತ್ತಿಲ್ಲ. ಚಿಂಪಾಂಜಿ ಅಲ್ವಾ? ಚಿಂಪಾಂಜಿ ನಡೀತಾ ಮುಂದೆ. ಅದೇ ಏನೋ ನಮ್ಮದೇ ಕೆಟಗರಿಯವರು. ಹಿಂದೆ ಹೀಗೆ ಇದ್ವು ಅಂತ ನಾವು. ಆನಂತರ ಬೆಳೀತಾ ಮಾನವರಾಗಿದ್ವಿ ಅಲ್ವಾ. ಇವನೊಬ್ಬ ಕೂತ್ಕೊಂಡಿದ್ದಾನೆ ನೋಡಿ, ಆದಿಮಾನವ ಚಿಂಪಾಂಜಿ. ಇದು ಯಾವ ಕೋತಿಗಳು ಅಂತ ಗೊತ್ತಾಗಿಲ್ಲ. ಗೆಂಡಾಮೃಗ ಅಲ್ವ ಇವರೇ? ಹೌದು, ಗೆಂಡಾಮೃಗ. ಸಖತ್ತಿದೆ ನೋಡಿ, ಹೆಂಗಿದೆ ಬಾಡಿ ನೋಡಿ. ತಲೆ ಮೇಲೆ ಏನು ಇದೆಲ್ಲ, ತಲೆ ಇನ್ನೊಂದು ಕೊಂಬು ಅದು. ತಲೆ ಅಲ್ಲ ರೀ, ಅದು ಮೂಗಿನ ಮೇಲೆ ಇರೋದು. ಅದಾಗಿ ಝೀಬ್ರಾ. ಈ ಝೀಬ್ರಾನೇ ನೋಡಿ ಝೀಬ್ರಾ ಕ್ರಾಸ್ ಹಾಕಿರಬೇಕು ಅಂತ ಅನಿಸುತ್ತೆ ನನಗೆ. ಇಲ್ಲಿ ಸೀಳ್ನಾಯಿ. ಇದು ಸೀಳ್ನಾಯಿ ಅಂದರೆ ಕಾಡಿನ ನಾಯಿಗಳು. ನೋಡಿ ಏನೋ ನೋಡ್ತದೆ. ಇನ್ನೊಂದು ಮಲಗಿದೆ. ಜಲತರಂಗಿಣಿ ಬಂತು. ವಾವ್, ಸೂಪರ್ ಇದೆ. ಇದು ನೋಡೋಕ್ಕಂತೂ ಖುಷಿಯಾಗುತ್ತೆ. ಇವಾಗ ನಾವು ಜಿಂಕೆಗಳ ಹತ್ರ ಬಂದ್ವಿ. ಅದರಲ್ಲೂ 2-3 ಪ್ರಭೇದ ಇದೆ ರೀ. ಇದೊಂದು, ಆನಂತರ ಕಡವೆ ನೋಡಿ, ರಾಶಿ ಇದ್ದಾವೆ. ನೋಡಿದರೆ ಖುಷಿಯಾಗುತ್ತೆ.
ಆದರೆ ಅವುಗಳು ಬಂಧನದಲ್ಲಿದ್ದಾವೆ ಅಂತ ಎನ್ನುವಂಥದ್ದು ನೋಡಿಯೂ ಕೂಡ ಹಾಗೂ ಬೇಸರ ಆಗುತ್ತೆ ನನಗೆ, ನಿಜ ಹೇಳಬೇಕಂದ್ರೆ ನಿಮಗೆ ಹಾಗೂ ಬೇಸರ ಆಗುತ್ತೆ. ಇವೆರಡು ಏನು ಮಾಡ್ತೀವಿ ಅಂತ ಗೊತ್ತಿಲ್ಲ, ಇಬ್ಬರು ಸೈಡಲ್ಲಿ ನಿಂತಿವೆ. ಇದು ಕಾಡಿನ ಕುರಿ ಅನಿಸುತ್ತೆ, ಕಾಡಿನ ಕುರಿಯಲ್ಲಿ ಬರ್ತಿದ್ದಾರೆ, ನಾನು ನೋಡಿಲ್ಲ, ಸರಿ ಗೊತ್ತಾಗಿಲ್ಲ. ಈಗ ನಾವು ಅಲ್ಲಿಂದ ಮುಂದೆ ಹೋಗ್ತಾ ಇದ್ದೀವಿ, ರೈಲ್ ಮ್ಯೂಸಿಯಮಿಗೆ ಬಂದ್ವಿ. ಇವಾಗ ಹಳೆಯ ಕಾಲದ ಎಲ್ಲ ರೈಲ್ಗಳು ಎಲ್ಲ ಇದೆ ಇಲ್ಲಿ ನೋಡಿ. ಇದ್ರದ್ದು ಏನು ಹೇಳ್ತಾರೆ, ಇದು ಏನು ಹೇಳ್ತಾರೆ, ಇದು ಅದರದ್ದು ರೂಪುರೇಷೆ ಅಥವಾ ನಕ್ಷೆ ಅಂತ ಹೇಳ್ತಾರಲ್ಲ, ಅದು ಏನೋ ಮಾಡಿರ್ತಾರಲ್ಲ, ಅದಕ್ಕೆ ಏನೋ ಹೇಳೋಕ್ಕೆ ಬರ್ತಾಯಿಲ್ಲ ನನಗೆ ಈಗ ಬಾಯಲ್ಲಿ. ಸೊ ಅದಕ್ಕೆ ಎಲ್ಲೆಲ್ಲಿ ಏನೇನಿದೆ ಅಂತ ಎನ್ನುವಂಥದ್ದು ರೀತಿಯಲ್ಲಿ ಇಲ್ಲಿದೆ. ಆನಂತರ ಇವಾಗ ನಾವು ಮುಂದೆ ಹೋಗ್ತಾ ಇದ್ದೀವಿ. ಹಾಗೆ ರೈಲ್ ಮ್ಯೂಸಿಯಮ್ನ ಒಳಗೆ ಬಂದ್ವಿ. ಒಳಗೆ ಬಂದಾಗ ನೋಡಿ, ಇದು ಇನ್ಸ್ಪೆಕ್ಷನ್ ಕಾರ್ ಅಂತ ಹೇಳ್ತಾರೆ. ಆನಂತರ ಹಳೆ ರೈಲ್, ಇದು ಹಳೆ ರೈಲು. ಅದರದ್ದೊಂದು ಬೋಗಿ ಇಲ್ಲಿದೆ, ಶ್ರೀರಂಗ ಪೆವಿಲಿಯನ್ ಅಂತ. ಇದು ಫಸ್ಟಿದ್ದು ರೈಲು, ಅಂದರೆ ಮರದಿಂದ ಮಾಡಿರ್ತಾರೆ ನೋಡಿ ಅದರದ್ದು. ಅದರ ಒಳಗೆ ಯಾರ್ಯಾರು ಕೂತ್ಕೊಳ್ಬೇಕು, ಅಲ್ಲಿ ಬೆಡ್ ಇತ್ತು, ಎಲ್ಲ ರೀತಿಯ ಫೆಸಿಲಿಟಿ ಇದೆ ನೋಡಿ. ಫಸ್ಟು ಇದರಲ್ಲಿ ನೋಡಿ, ಇಲ್ಲೆಲ್ಲ ಕೂತ್ಕೊಳ್ಳಿಕ್ಕೆ ಮೀಟಿಂಗ್ ರೂಮ್ಸು, ಬೆಡ್, ಆನಂತರ ಅದು ಎಲ್ಲ ಅಂದರೆ ಇದರದ್ದು ಬ್ರಿಟಿಷರ್ ಕಾಲದ್ದು ಎಲ್ಲ ಆ ಟೈಮ್ ಇತ್ತು ನೋಡಿ. ಎಲ್ಲ ತುಂಬ ಚೆನ್ನಾಗಿದೆ. ಇದು ಇನ್ನೊಂದು ರೈಲು, ಹಳೆ ರೈಲು, ಎಷ್ಟನೇ ಇಸ್ವಿತ್ ಅಂತ ನನಗೆ ಗೊತ್ತಾಗ್ತಾ ಇಲ್ಲ, ನೋಡಿ ಹೇಳ್ತೀನಿ ಇನ್ನೊಮ್ಮೆ ನೋಡಿ. ಇದು ನಿಜವಾಗಿ ಮಕ್ಕಳನ್ನು ಇಲ್ಲಿ ಕರ್ಕೊಂಡು ಬರಲೇಬೇಕು, ಯಾಕಂದರೆ ಅವುಗಳಿಗೆ ನಾಲೆಜ್ ಇರಬೇಕು. ನೀವು ಟ್ರಿಪ್ಪಿಗೆ ಬಂದಾಗೆಲ್ಲ ಮಕ್ಕಳನ್ನು ಕರ್ಕೊಂಡು ಬನ್ನಿ. ಆನಂತರ ಇಲ್ಲಿ ಮಕ್ಕಳ ರೈಲು ಬಂಡಿ ಅಂತ ಇದೆ ಅಲ್ಲಿ ನೋಡಿ, ಅದರಲ್ಲಿ ನಾನು ಕೂತ್ಕೊಂಡಿದ್ದೆ. ಆ್ಯಕ್ಚುಲಿ ಖುಷಿ ಆಗುತ್ತೆ, ಆ್ಯಕ್ಚುಲಿ ಅಂದರೆ ಮಕ್ಕಳೇ ಆಗಿಬಿಡ್ತೀವಿ ನಾವು ಕೆಲವೊಂದು ಕಡೆ ಹೋದಾಗ. ನಮಗೂ ಏಜ್ ಆಗಿದೆ, ನಾವು ಅದೆಲ್ಲ ತಲೆಯಲ್ಲಿ ಇರಲ್ಲ, ಯಾಕಂದರೆ ಮಕ್ಕಳು ಆಚೆ ಈಚೆ ಓಡಾಡ್ತಾ ಇರುವಾಗ ಅದೆಲ್ಲ ನೋಡಿ ನಾವು ಖುಷಿ ಪಡ್ತೀವಿ. ಅಂದರೆ ಕೆಲವರು ಅಂತಾರೆ, ಏನಪ್ಪ ಇವನಿಗೆ ಇಷ್ಟು ವಯಸ್ಸಾಗಿದೆ ಇನ್ನು ಮಕ್ಕಳ ಥರ ಆಡ್ತಾನೆ. ನಿಜವಾಗಿ ಹಾಗೇ ಇರಬೇಕು. ಯಾಕಂತ ಹೇಳಿದರೆ ತಲೆಯಲ್ಲಿರುವ ಟೆನ್ಷನ್ಸ್ ಎಲ್ಲ ಕಡಿಮೆ ಆಗುತ್ತೆ. ಯಾವ ಟೈಮ್ಗೂ ಎಲ್ಲಿಗೂ ಹೋಗಿರಿ ನೀವು, ಒಂದು ಮಾತು ಹೇಳ್ತೀನಿ ನಿಮಗೆ, ಅಲ್ಲಿ ಎಂಜಾಯ್ ಮಾಡಿ, ಟೈಮ್ ಸ್ಪೆಂಡ್ ಮಾಡಿ. ನಿಮ್ಗೆ ಏನಾದರೂ ಟೆನ್ಷನ್ಸ್ ಇದ್ದರೆ ಆರಾಮ್ಸೆ ಕರಗಿ ಹೋಗುತ್ತೆ, ಆನಂತರ ರಿಲ್ಯಾಕ್ಸ್ ಆಗುತ್ತೆ. ಅದಕ್ಕೆ ಹೇಳ್ತಿದ್ದು, ನಾನು ಕೂಡ ಈ ಟ್ರೈನಲ್ಲಿ ಮಕ್ಕಳ ಬಂಡಿಯಲ್ಲಿ ಕೂತ್ಕೊಂಡೆ, ಒಂದೆರಡು ರೌಂಡ್ ಹೋದೆ. ಆನಂತರ ಇನ್ನೊಂದು ನೋಡಿ, ಇಲ್ಲಿ ಹಳೆ ಟ್ರೈನ್ ಇಲ್ಲಿ ಇಟ್ಟಿದ್ದಾರೆ. ಉಗಿ ಬಂಡಿ ಅಂತ ಗೊತ್ತಾ ನಿಮಗೆ? ಆ ಟೈಮಲ್ಲಿ ಕಲ್ಲಿದ್ದಲು ಹಾಕಿ ಓಡಿಸ್ತಿದ್ರು ನೋಡಿ, ಆ ಟ್ರೈನ್ ಇದು. ಇಲ್ಲಿ ನೋಡಿ, ಎಲ್ಲ ತೋರಿಸ್ತೀನಿ ಇವಾಗ. ಇಲ್ಲಿ ಕಲ್ಲಿದ್ದಲು ಹಾಕ್ತಿದ್ದದ್ದು ನೋಡಿ, ಇಲ್ಲಿಂದ ತೆಗೆದು ಹಾಕಿ ಟ್ರೈನನ್ನು ಓಡಿಸ್ತಿದ್ರು. ಹಾಗೆ ನೋಡಿ ಮಕ್ಕಳೆಲ್ಲ ಬಂದು ಇದು ಮಾಡ್ತಾಯಿದ್ದಾರೆ ಇಲ್ಲಿ. ಇಲ್ಲಿ ಮೊದಲು ಕೆಲವು ಮೂವಿಯಲ್ಲೆಲ್ಲ ನೋಡಿದ್ವಿ, ನೋಡಿ ಇವಾಗಲೂ ಇದೆ ಅದು ನೋಡಿ. ಗೇರ್ ಚೇಂಜ್ ಮಾಡೋದು, ಗೇರೆಲ್ಲ ಟ್ರ್ಯಾಕ್ ಚೇಂಜ್ ಮಾಡೋದು, ಏನದು ಮಾತಾಡ್ತಾನೆ ಇಲ್ಲ ನನ್ನ ಫ್ರೆಂಡಪ್ಪ. ಹಾಗೆ ನೋಡಿ, ಇಲ್ಲಿ ಇದು ಇಷ್ಟ ಆಯ್ತು ನನಗೆ. ಹೋಗಿ ಮೊದಲು ನಮ್ಮದು ರೆಡ್ ಬಸ್ ಇದೆ, ಮೊದಲು ಬಸ್ಸೆಲ್ಲ ಇತ್ತು ನೋಡಿ, ಆ ಟೈಪ್ ಇದೆ ಕೂತ್ಕೊಳ್ಳಿಕ್ಕೆಲ್ಲ ಇದರಲ್ಲಿ. ಹಾಗೆ ವಾವ್, ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ನಿಜವಾಗಿ ಆಗಿನ ಕಾಲದಲ್ಲೂ ಎಷ್ಟು ಒಂದು ಇದಿದ್ರು. ಇವಾಗ ಬೇಕಾದ್ದೆಲ್ಲ ಸವಲತ್ತಿದೆ, ಆಗ ಏನು ಇಲ್ಲದಿದ್ದರೂ ಇದೆಲ್ಲ ಕಂಡು ಹುಡುಕಿದ್ರಲ್ಲ, ಅದು ದೊಡ್ಡ ವಿಚಾರ. ಅದಕ್ಕೆ ನಾವು ಮೆಚ್ಚಲೇಬೇಕು. ಅವರಿಂದ ನಾವು ಕಲ್ತಿರೋದು, ನಮ್ಮಿಂದ ಏನೂ ಇಲ್ಲ ನಿಜವಾಗಿ. ಮೊದಲೆಲ್ಲ ಇದ್ರಲ್ವ, ಅವರಿಂದಲೇ ಕಲ್ತಿರೋದು. ನೋಡಿ, ಇಲ್ಲಿ ಟ್ರೈನನ್ನೇ ರೆಸ್ಟೋರೆಂಟ್ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಆ್ಯಕ್ಚುಲಿ ನಾನು ತಿನ್ಲಿಕ್ಕೆ ಹೋಗ್ಬೇಕು, ರಶ್ ಇತ್ತು, ಹಾಗಾಗಿ ನಾನು ಇದ್ರ ಒಳಗೆ ಹೋಗಿಲ್ಲ. ಆನಂತರ ಸೀದಾ ಹಿಂಗೆ ಇಲ್ಲಿ ಬಂದು ಕೆಫೆ, ಅದೇ ಹೊಯ್ಸಳ ಗ್ರಾಹಕ ಅಂತ ಬಂದೆ. ಇಲ್ಲಿ ಹಳೆ ನಾಣ್ಯಗಳು, ಆನಂತರ ಯಾರಿಗೆಲ್ಲ ಇದು ಸಿಕ್ಕಿದೆ ಪದಕ, ಅದೆಲ್ಲ ಇತ್ತು ಇಲ್ಲಿ. ಆನಂತರ ಅಲ್ಲಿ ಟ್ರೈನ್ನ ಬಗ್ಗೆ ಎಲ್ಲ ಡೀಟೇಲಿಂಗ್ ಕೊಡೋ ಇದು ರೂಮು. ಇದು ಇನ್ನೊಮ್ಮೆ ಬರುತ್ತೆ, ಆಗ ತೋರಿಸ್ತೀನಿ ನಾನು ನಿಮಗೆ. ಇಲ್ಲಿ ಅದು ನೋಡಿ, ಇಲ್ಲಿ ಯಾರಿಗೆಲ್ಲ ಪದಕ ಸಿಗುತ್ತೆ ನೋಡಿ, ಅದರದ್ದೆಲ್ಲ ಇಲ್ಲಿ ಇದೆ. ಆನಂತರ ಇದು ಹಳೆ ಟ್ರೈನ್ಗಳದ್ದೆಲ್ಲ ಇದೆಲ್ಲ ಹಾಗೆ.
ಬನ್ನಿ ನೋಡಿ, ಇದೇ ಹೇಳಿದ್ದು ನಾನು ಆಗ ಹೇಳಿದ್ನಲ್ಲ, ಇಲ್ಲಿ ಡೀಟೇಲ್ ಎಲ್ಲ ಟ್ರೈನನ್ನು ಹೇಗೆ ರೆಡಿ ಮಾಡ್ತಾರೆ, ಆನಂತರ ಹೇಗೆ ಓಡಿಸ್ತಾರೆ, ಆ ಎಕ್ವಿಪ್ಮೆಂಟ್ಸ್ ಎಲ್ಲ ಹೇಗೆ ರೆಡಿ ಆಗುತ್ತೆ, ಎಲ್ಲ ಡೀಟೇಲ್ ಈ ಇದರಲ್ಲಿ ರೂಮಲ್ಲಿ ಇದರಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಾರೆ. ನಾವು ಅದನ್ನು ನೋಡಿಬಿಟ್ಟು ಬಂದೆ. ಜಾಸ್ತಿ ಹೊತ್ತು ಕೂತ್ಕೊಳ್ಳಿಕ್ಕಾಗಿಲ್ಲ ನನಗೆ, ಯಾಕಂದರೆ ನನಗೆ ಟೈಮು ಆಗಿತ್ತು. ಹಾಗಾಗಿ ಆದಷ್ಟು ಬೇಗ ಹೊರಡಬೇಕಿತ್ತಲ್ವ, ಅದಾಗಿ ಮತ್ತು ಈವ್ನಿಂಗ್ ಆಗ್ತಾ ಬಂತು. ಇವಾಗ ಒಂದು 4:45 ಗಂಟೆ ಆಯಿತು ಏನು ಅನಿಸುತ್ತೆ. ಈಗ ನೋಡಿ, ಇಲ್ಲಿಂದ ಇವಾಗ ಸೈಂಟ್ ಫಿಲೋಮಿನಾ ಚರ್ಚಿಗೆ ಬಂದೆ ನಾನು. ಸೈಂಟ್ ಫಿಲೋಮಿನಾ ಚರ್ಚ್ ಬ್ಯೂಟಿಫುಲ್ ಆದ ಚರ್ಚ್, ಬ್ರಿಟಿಷರ ಕಾಲದ್ದು. ಇಲ್ಲಿಗೆ ಬಂದು ಒಂದು ರೌಂಡ್ ಹೊಡೆದು ಆ ನಂತರ ಹಾಗೆ ಬಸ್ ಹಿಡಿದು ಬೆಂಗಳೂರಿಗೆ ಹೊರಟಿದ್ದೆ ನಾನು. ನೋಡಿ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದರ ಜೊತೆಗೆ ನಾನು ಯಾವ ರೀತಿಯ ವಿಡಿಯೋಗಳನ್ನು ಮಾಡಬೇಕು ಎನ್ನುವಂಥದ್ದು ಕಮೆಂಟಲ್ಲಿ ಖಂಡಿತವಾಗಿಯೂ ತಿಳಿಸಿ. ನಿಮ್ಮ ಅಭಿಪ್ರಾಯಗಳಿಗೆ ನನ್ನ ಸ್ವಾಗತ. ಮತ್ತು ಸ್ವಲ್ಪ ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬರ್ನು ಮಾಡಿಸಿ ನಿಮ್ಮ ಫ್ರೆಂಡ್ಸ್ಗಳ ಹತ್ರ. ಇದಕ್ಕಿಂತ ಒಳ್ಳೆಯ ವೀಡಿಯೋಗಳನ್ನು ನಾನು ಮಾಡ್ತೀನಿ, ಒಳ್ಳೆ ಕಂಟೆಂಟ್ ಇರುವ ವೀಡಿಯೋಗಳನ್ನು ಇನ್ನು ಮುಂದೆ ಹಾಕ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ ಅಂತ ಹೇಳ್ತಾ ನನ್ನ ಇಂದಿನ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತೀನಿ. ಬಾಯ್.